ವೀಕ್ಷಕರೇ, ಇದು ಚೈತ್ರಯಾನದ ಮುಸ್ಸಂಜೆ ನುಡಿ. ಇವತ್ತು ಒಂದು ಅದ್ಭುತವಾದ ಸಂದೇಶ ನಿಮಗಾಗಿ. ದೊಡ್ಡ ಮತ್ತು ದುಬಾರಿ ಕಾಲೇಜುಗಳಲ್ಲಿ ಓದಿದ್ರೆ ಜೀವನದಲ್ಲಿ ಯಶಸ್ವಿಯಾಗಬಹುದು ಎಂಬ ನಂಬಿಕೆ ಹಲವರಲ್ಲಿದೆ. ದೊಡ್ಡ ಕಾಲೇಜುಗಳಲ್ಲಿ ಓದಿದ್ರೆ ಸಹಾಯವೇನೋ ಆಗ್ಬೋದು, ಆದರೆ ಅದರಿಂದ ಗುರಿ ಸಾಧಿಸಬಹುದು, ದೊಡ್ಡ ಹೆಸರು ಮಾಡಬಹುದು ಎನ್ನುವುದೆಲ್ಲ ಸುಳ್ಳು ಕತೆ. ಗುರಿ ಸಾಧಿಸುವುದಕ್ಕೆ ಮುಖ್ಯವಾಗಿ ನೀವು ಕನಸು ಕಾಣಬೇಕು. ಕಂಡ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಸಾಕಷ್ಟು ಶ್ರಮ ಹಾಕಬೇಕು. ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಬೇಕು. ಕೆಲವೊಮ್ಮೆ ಕುಟುಂಬದವರಿಂದ ದೂರ ಉಳಿಯಬೇಕಾದ ಸಂದರ್ಭವು ಎದುರಾಗಬಹುದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ತನು ಮನವನ್ನ ಆ ಕೆಲಸಕ್ಕೆ ಅರ್ಪಿಸಬೇಕು. ಅಷ್ಟೆಲ್ಲ ಆದರೂ ನೀವು ಯಶಸ್ವಿಯಾಗಬಹುದು ಎಂದು ಹೇಳುವುದು ಕಷ್ಟ. ಯಾಕಂದ್ರೆ ನಿಮ್ಮ ತಲೆಯಲ್ಲಿನ ಐಡಿಯಾ ಅದ್ಭುತವಾಗಿರಬಹುದು, ಆದರೆ ಅದು ಕಾರ್ಯರೂಪಕ್ಕೆ ಹೇಗೆ ಬರುತ್ತದೆ ಎಂಬುದು ಬಹಳ ಮುಖ್ಯವಾಗಿರುತ್ತೆ. ಸ್ವಲ್ಪ ಎಡವಟ್ಟಾದರೂ ನೀವು ಸೋಲುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಅಂತಹ ಸಂದರ್ಭದಲ್ಲಿ ಕೃತಿ ಕೆಡುವುದು, ಹತಾಶರಾಗುವುದು ಸಹಜವೇ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಕಾಪಾಡುವುದು ನಂಬಿಕೆ. ಸೋಲಿನ ಪಾಠವನ್ನ ಪ್ರಶಸ್ತಿಯಾಗಿ ಪರಿಗಣಿಸಿ. ಒಂದು ಕೆಲಸದಲ್ಲಿ ಸೋಲು ಗೆಲುವುಗಳು ಸಹಜವೇ. ಸೋತ ತಕ್ಷಣ ನಂಬಿಕೆಯನ್ನೇ ಬಿಡಬಾರದು. ಎಷ್ಟೋ ಬಾರಿ ಅದೇ ನಿಟ್ಟಿನಲ್ಲಿ ಇನ್ನಷ್ಟು ಪ್ರಯತ್ನ ಮಾಡಿದಾಗ ನೀವು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗೆ ಎಷ್ಟೇ ಕಷ್ಟವಾದರೂ ನಂಬಿಕೆ ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಆ ಕ್ಷಣಕ್ಕೆ ಸೋತ್ರೂ ಗೆಲುವು ಖಂಡಿತ ನಿಮ್ಮದೇ. ಎಲ್ಲಕ್ಕಿಂತ ಮೊದಲಾಗಿ ನಾವು ಭಯವನ್ನ ಗೆಲ್ಲಬೇಕು. ಜೀವನದಲ್ಲಿ ಏನಾದರೂ ಸಾಧಿಸುತ್ತೇವೆ ಎಂದು ಹೊರಡುವುದಕ್ಕೆ ಮುನ್ನ ಮೊದಲು ನಮ್ಮಲ್ಲೇನಿರಬೇಕು ಗೊತ್ತಾ? ಅದು ಧೈರ್ಯ. ಇದುವರೆಗೂ ಧೈರ್ಯ ಇಲ್ಲದೆ ಯಾರೂ ಸಹ ತಮ್ಮ ಜೀವನದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಏನೂ ಸಾಧಿಸೋಕೆ ಸಾಧ್ಯವೇ ಆಗಿಲ್ಲ. ಏನೇ ದೊಡ್ಡದು ಮಾಡುವುದಕ್ಕೆ ಹೊರಟಾಗಲೂ ಭಯ ಆಗುವುದು ಸಹಜ. ನಮ್ಮಿಂದ ಇದು ಸಾಧ್ಯವಾಗುತ್ತಾ? ಇಂತಹ ದೊಡ್ಡ ಕೆಲಸದಲ್ಲಿ ನಾನು ಗೆಲ್ತೀನಾ ಎಂಬಂತಹ ಪ್ರಶ್ನೆಗಳು ಎದುರಾಗುವುದು ಸರ್ವೇ ಸಾಮಾನ್ಯ. ಆದರೆ ನಾವು ನಮ್ಮಲ್ಲಿರುವ ಶಕ್ತಿ, ಸಾಮರ್ಥ್ಯ ಅಥವಾ ಪ್ರತಿಭೆಯ ಅನಾವರಣವಾಗಬೇಕಾದ್ರೆ ಮೊದಲು ನಾವು ಭಯವನ್ನು ಗೆಲ್ಲಬೇಕು. ಗೆಲ್ಲಬೇಕೆಂದರೆ ನಮ್ಮಲ್ಲಿ ಬರೀ ಧೈರ್ಯವಿದ್ದರಷ್ಟೇ ಸಾಲದು. ನಂಬಿಕೆ ಮತ್ತು ಗೆಲ್ಲುತ್ತೇನೆ ಎಂಬ ಛಲದಿಂದ ನಾವು ಎಂತಹ ಭಯವನ್ನಾದರೂ ಗೆಲ್ಲಬಹುದು. ಇನ್ನು ಧೈರ್ಯದ ಜೊತೆಗೆ ನಾವು ಆ ಕೆಲಸಕ್ಕೆ ನಮ್ಮನ್ನೇ ಅರ್ಪಿಸಿಕೊಳ್ಳಬೇಕು. ಇಲ್ಲಿ ಯಾರೊಬ್ಬರಿಗೂ ರಾತ್ರೋರಾತ್ರಿ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಸಿಗುವುದಕ್ಕೆ ಅದೆಷ್ಟು ಸಮಯ ಬೇಕಾಗಬಹುದೋ ಹೇಳೋದು ಕಷ್ಟ. ಹೀಗಾಗಿ ಕಷ್ಟಪಟ್ಟು ಕೆಲಸ ಮಾಡುವುದರ ಜೊತೆಗೆ ತನ್ಮಯತೆಯಿಂದಲೂ ಕರ್ತವ್ಯ ನಿರ್ವಹಿಸಿದರೆ ಖಂಡಿತ ನಾವು ಗೆಲುವು ಸಾಧಿಸ್ತೇವೆ. ಇನ್ನು ಯಾವುದೇ ಕೆಲಸದಲ್ಲಾದರೂ ಸೋಲು ಸಾಮಾನ್ಯ. ಹೀಗಾಗಿ ಸೋಲಿನಿಂದ ಕಂಗೆಡಬೇಡಿ. ನಮ್ಮಿಂದ ಈ ಕೆಲಸ ಸಾಧ್ಯವಾಗೋದಿಲ್ಲ ಎಂದು ಶರಣಾಗಿ ಬಿಡಬೇಡಿ. ಅದರ ಬದಲು ಎಲ್ಲಿ ಎಡವಿದ್ದು ಎಂಬುದನ್ನು ಅರ್ಥ ಮಾಡಿಕೊಂಡು ಮುನ್ನಡೆದರೆ ಗೆಲುವು ನಿಮ್ಮನ್ನ ಹಿಂಬಾಲಿಸುವುದು ಖಚಿತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ. ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ನನ್ನ ಚೈತ್ರಯಾನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.